ಟ್ವಿಟರಲ್ಲಿ ಎಂತಾರು ನೋಡು ಅಂತ ಹೇಳಿದರೆ ಟ್ವಿಟರಲ್ಲಿ ಈಗ ಇದೇ ಆಗ್ತುಂಟು, ಎಣ್ಣೆದು ವಾರೆದು ಎಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತು ಸ್ಯಾಟರ್ಡೆ, ಇವತ್ತು ಆ್ಯಕ್ಚುಲ್ ಈ ವ್ಲಾಗ್ ಬರೋದು ಮಂಡೇ. ನಾನು ಕಂಟಿನ್ಯೂಸ್ 2 ದಿವಸದ ವ್ಲಾಗನ್ನು ಒಟ್ಟಿಗೆ ಮಾಡಿ ಹಾಕ್ತೇನೆ. ಹಾಗೆ ಇವತ್ತೊಂದು ಬೇರೆ ವಿಡಿಯೋ ಮಾಡ್ತಿದ್ದೇನೆ, ಅದು ನಾಳೆ ಬರ್ತದೆ. ಹಾಗೆ ಈಗ ನಾನು ಮಂಗಳೂರಿಗೆ ಬಂದಿದ್ದೇನೆ, ವಿಜಯ್ ಚರ್ಚ್. ಹಾಗೆ ಈಚೆ ಬಂದಿದ್ದೇನೆ, ಇನ್ನು ನೋಡಬೇಕು ಎಂತೆಲ್ಲ ಆಗ್ತದೆ ಅದನ್ನೆಲ್ಲ ಶೇರ್ ಮಾಡ್ತೇನೆ ಇವತ್ತು ಮತ್ತು ನಾಳಿದ್ದು. ಸೊ ಲೆಟ್ಸ್ ಗೋ. ಹಾಗೆ ನಾನು ಈಗೊಂದು ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೇನೆ, ಅದು ASMR ವಿಡಿಯೋ. ಅದು ನಾಳೆ ಅಪ್ಲೋಡ್ ಆಗೋದು, ಅಂದರೆ ನಿಮಗೆ ಆಲ್ರೆಡಿ ಬಂದಿರ್ತದೆ ಸಂಡೇ ವ್ಲಾಗ್ ನೋಡಿ. ಇದರ ಕಂಪ್ಲೀಟ್ ವ್ಲಾಗ್ ನಾನು ಅಂದರೆ ನಾಳೆ ಹಾಕ್ತೇನೆ, ಅಂದರೆ ಸಂಡೇ. ಬಟ್ ಈ ವ್ಲಾಗ್ ಬರುವಾಗ ಮಂಡೇ ಆಗಿರ್ತದೆ. ಸೊ ನೀವು ಆಲ್ರೆಡಿ ನೋಡಿರ್ತೀರಿ. ಸೊ ಹೇಗಾಗಿದೆ ಅಂತ ಜಸ್ಟ್ ಹೇಳಿ. ಹಾಗೆ ವಿಡಿಯೋ ಆಗಿದೆ, ಶೂಟ್ ಆಗಿದೆ, ಇನ್ನೂ ಅದನ್ನು ಎಡಿಟ್ ಮಾಡಲಿಕ್ಕೆ ಅದು ಮತ್ತೆ ಮಾಡೋದು. ಈ ವ್ಲಾಗನ್ನು ಅದೇ ನಾನು ಇವತ್ತು ಮತ್ತೆ ಇವತ್ತಿದ್ದು ಮತ್ತು ನಾಳೆದು ಎಲ್ಲ ಒಟ್ಟಿಗೆ ಇದು ಮಾಡಿ ಎಡಿಟ್ ಮಾಡಿ ಹಾಕ್ತೇನೆ. ಆ್ಯಂಡ್ ಅದೇ ಇನ್ನೆಂತಾರಿದ್ರೆ ಮತ್ತೆ ತೋರಿಸ್ತೇನೆ. ದಿ ನೆಕ್ಸ್ಟ್ ಡೇ. ಹೇ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ನಾನು ನಿನ್ನೆ ಅದೇ ಎಲ್ಲಿ ಅಲ್ಲೇ ವಿಡಿಯೋನ ಎಂಡ್ ಮಾಡಿದ್ದೆ, ಅದನ್ನಂತ ಕಂಟಿನ್ಯೂ ಮಾಡಲಿಕ್ಕೆ ಹೋಗಿಲ್ಲ. ಸೊ ಇದು ನೆಕ್ಸ್ಟ್ ಡೇ. 2 ವಿಡಿಯೋನ ಕಂಟಿನ್ಯೂ ಹೇಳಿದೆ, ಅದು ಒಟ್ಟಿಗೆ ಹಾಕ್ತೇನೆ ಅಂತ. ಹಾಗೆ ಈಗ 8:08 ಬಂತು. ಈಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಉಂಟು. ಇವತ್ತು ಬ್ರೇಕ್ಫಾಸ್ಟ್ಗೆ ಬ್ರೆಡ್ ಆಮ್ಲೆಟ್, ಅದನ್ನು ಮಾಡುವ, ಅದಂತರ ಸಿಗ್ತೇನೆ. ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನಾನೀಗ ಮೇಲೆ ಬಂದೇನೆ. ಈಗ ಒಂದು ಫೈಲ್ ಟ್ರಾನ್ಸ್ಫರ್ ಆಗ್ತುಂಟು, ಅದು ಆಲ್ಮೋಸ್ಟ್ 2 ಗಂಟೆ ತಗೊಳ್ತದೆ. ಹಾಗೆಯೇ ಇವತ್ತು ದಿವಸ ಎಲ್ಲ ಎಂತೆಲ್ಲ ಆಗ್ತದೆ ಅದನ್ನು ಶೇರ್ ಮಾಡ್ತೇನೆ. ನಿನ್ನೆದು ವ್ಲಾಗ್ಸ್ ಉಂಟು, ಹಾಗೆಯೇ ಎಡಿಟ್ ಮಾಡಲಿಕ್ಕೆ ಉಂಟು. ನೋಡುವ ಇವತ್ತು ಎಂತೆಲ್ಲ ಆಗ್ತದೆ ಅದನ್ನು ಶೇರ್ ಮಾಡ್ತೇನೆ. ಸೊ ಲೆಟ್ಸ್ ಗೋ. ಹೇಳಿದಾಗೆ ಒಂದು ಹೇಳಿಕ್ಕೆ ಮರ್ತೋಯ್ತು, ಇವತ್ತು March 1. ಇವತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ ಹಾಕಿ ಆಲ್ಮೋಸ್ಟ್ 1 ತಿಂಗಳಾಗ್ತಾ ಬಂತು. ಇಲ್ಲಿ ನೋಡ್ಬೋದು, ಇದು ಫೆಬ್ಬಿಂದ ಸ್ಟಾರ್ಟ್ ಮಾಡಿದ್ದ ಫೋಲ್ಡರ್. ಸೊ ಆಲ್ಮೋಸ್ಟ್ ನಾನು 1 ಮಂತ್ ಕಂಟಿನ್ಯೂಸ್ಲಿ ಆಗಿ ವಿಡಿಯೋ ಹಾಕ್ತಿದ್ದೇನೆ. ಚಿಕ್ಕದೇ ಇರಲಿ ಅಥವಾ ದೊಡ್ಡದೇ ಇರಲಿ ತೊಂದರೆ ಇಲ್ಲ, ಬಟ್ ನಾನು ಹಾಕ್ತಿದ್ದೇನೆ. ಅದೊಂದು ಗ್ರೇಟ್ ಅಚೀವ್ಮೆಂಟ್ ನನಗೆ. ಹಾಗೆ ಅದೇ ಇನ್ನೂ ಸಹ ಕಂಟಿನ್ಯೂ ಮಾಡ್ತೇನೆ. ಆಲ್ಮೋಸ್ಟ್ ಅದೇ ನೋಡುವ, ಇನ್ನು ಬರುವ 5-6 ಮಂತ್ಸಲ್ಲಿ ಎಲ್ಲಿ ತನಕ ರೀಚ್ ಆಗ್ತದೆ ನೋಡಬೇಕು. ಬಟ್ ಐ ಆಮ್ ಹ್ಯಾಪಿ ದಟ್ ನಾನು ಕನ್ಸಿಸ್ಟೆನ್ಸಿಯಾಗಿ ಡಿಸಿಪ್ಲಿನ್ ಆಗಿ ವೀಡಿಯೋಸನ್ನೆಲ್ಲ ಹಾಕ್ದೆ ಅಂತ. ಸೊ ನೋಡೋ ಮುಂದೆ ಏನೆಲ್ಲ ಆಗ್ತದೆ ಅಂತ. ಸ್ವೀಟ್ ಉಂಟಲ್ಲ. ಇದು ಆ್ಯಕ್ಚುಲ್ ಮೂವ್ ಆಗ್ತಾ ಉಂಟು, ಫೈಲ್ಸ್ ಎಲ್ಲ ಇದು ಮೂವ್ ಆಗ್ತಾ ಇರಲಿ. ಇದು ತುಂಬ ಹೊತ್ತಾಗ್ತದೆ, ಯಾಕಂದರೆ ಅಷ್ಟು ಉಂಟು. ಸೊ ನಾನೀಗ ಇನ್ನೂ ಕೆಳಗೆ ಹೋಗೋದು, 1 ಗಂಟೆ ಆಗೋದಷ್ಟೇ. ಇಲ್ಲಿ ಎಂತ ಎಡಿಟ್ ಮಾಡಲಿಕ್ಕೆ ಸಾಗೋದಿಲ್ಲ, ಯಾಕಂದರೆ ಇದು ಮೂವ್ ಆಗೋದು ನನಗೆ ಬೇರೆ ಫೈಲ್ಸನ್ನು ಇದರಿಂದ ಮೂವ್ ಮಾಡಲಿಕ್ಕೆ ಆಗೋದಿಲ್ಲ, ಆ್ಯಂಡ್ ಇದರಿಂದ ಎಡಿಟ್ ಮಾಡಲಿಕ್ಕೆ ಸಾಗೋದಿಲ್ಲ, ಸ್ವಲ್ಪ ಹೆವಿ ಆಗ್ತದೆ. ಹಾಗಿದ್ದು ಇನ್ನೂ ಎಷ್ಟು 1-1.25 ಗಂಟೆಯಲ್ಲಿ ಫುಲ್ ಮೂವ್ ಆಗ್ತದೆ ಅಂತೇಳಿ ತೋರಿಸ್ತುಂಟು. ನೋಡೋ, ಅದಾದ ನಂತರ ಮತ್ತೆ ಈ ವ್ಲಾಗನ್ನು ಎಡಿಟ್ ಮಾಡಬೇಕು. ಹಾಗೆಯೇ ಇನ್ನು ಕೆಳಗೆ ಹೋಗಿ ಸಿಗುವ. ಇವತ್ತು ಆ್ಯಕ್ಚುಲ್ ಎಂತೆಲ್ಲ ಇವತ್ತು ಇದ್ದೇ ಆಯಿತು. ನಾನು ಆಗ ಇದ್ದಿದ್ದರಲ್ಲಿ ಕೂತ್ಕೊಂಡಿದ್ದೇನೆ, ಕೆಲವು ಫೈಲ್ಸ್ ಎಲ್ಲ ಅರೇಂಜ್ ಮಾಡ್ತಾ ಇದ್ದೇನೆ. ಹಾಗೆ ಅದರ ಟೈಮ್ ಹೋಯಿತು. ಮತ್ತು ನೋಡೋ ಇನ್ನು ಎಂತೆಲ್ಲ ಇನ್ನೂ ಸಂಜೆ ತನಕ ಇದ್ದೇನೆ. ನೋಡೋ ಎಂತೆಲ್ಲ ಆಗ್ತದೆ ಅದನ್ನೆಲ್ಲ ಶೇರ್ ಮಾಡ್ತೀನಿ. ನಾನು ಬೋರ್ ಆಯ್ತು ಅಂತೇಳಿ, ಅಂದರೆ ಅದೇ ಇದಾಗ್ತಿತ್ತು ಅಂತ ಮೂವ್ ಆಗ್ತಿತ್ತು ಫೈಲ್ಸ್ ಎಲ್ಲ. ಹಾಗೆ ಸ್ವಲ್ಪ ಅಂತ ಟ್ವಿಟರಲ್ಲಿ ಎಂತಾರು ನೋಡು ಅಂತ ಹೇಳಿದರೆ ಟ್ವಿಟರಲ್ಲಿ ಈಗ ಇದೇ ಆಗ್ತುಂಟು, ಎಣ್ಣೆದು ವಾರೆದು ಎಲ್ಲ. ದುಬೈಲಿ ಇದು ಎಂಥ ಮಿಸೈಲ್ ಅಟ್ಯಾಕ್ ಅದು ಅದೇ ಆಗ್ತುಂಟು ಫುಲ್ ಟ್ವಿಟರಲ್ಲಿ, ಫುಲ್ ಅದೇ. ಇನ್ಸ್ಟಾಗ್ರಾಮಿಗೆ ಹೋದರೆ ಇನ್ಸ್ಟಾಗ್ರಾಮಲ್ಲಿ ಅದೇ. ಫ್ಲೈಟ್ ಟ್ರೇಡರ್ ಓಪನ್ ಮಾಡಿದ್ದೆ, ಅಲ್ಲಿ ಫ್ಲೈಟ್ ಟ್ರ್ಯಾಕ್ ಮಾಡುತ್ತೆ. ನನಗೆ ಎಂತ ಗೊತ್ತಿಲ್ಲ, ಖುಷಿ ಇದು ಫ್ಲೈಟನ್ನೆಲ್ಲ ಟ್ರ್ಯಾಕ್ ಮಾಡೋದು. ಸೊ ಅಲ್ಲಿ ನೋಡುವಾಗ ಈ ಇಷ್ಟು ಜಾಗದಲ್ಲಿ ಈಗ ಫ್ಲೈಟೇ ಇಲ್ಲ. ಯೂಶಲ್ ನಾನು ನೋಡ್ತಿರುವಾಗ ಫುಲ್
ಫ್ಲೈಟ್ ಫುಲ್ ಪ್ಯಾಕ್ಡ್ ಆಗಿರ್ತದೆ. ಇಲ್ಲಿ ಸಹ ಇಲ್ಲ, ಈಗ ಇಲ್ಲಿ ಫುಲ್ ಬಂದ್ ಮಾಡಿದ್ದಾರೆ, ಏರ್ ಸ್ಪೇಸ್ ಬಂದ್ ಮಾಡಿದ್ದಾರೆ. ಸೊ ಯಾವಾಗ ಇದಾಗ್ತದೆ ಅಂತೇಳಿ ಗೊತ್ತಿಲ್ಲ. ಇನ್ನು ಇನ್ಸ್ಟಾ ಮತ್ತು ಟ್ವಿಟರಲ್ಲಿ ಇನ್ನು ಸಾಧಾರಣ ಒಂದು ಎರಡು ಮೂರು ದಿವಸ ಇದೇ ಆಗ್ತಿರ್ತದೆ. ಹಾಗೆ ನೋಡಬೇಕು ಇನ್ನು ಎಂತೆಲ್ಲ ಸೀನ್ ಆಗ್ತದೆ ಅಂತ. ಸೊ ಈಗ ನಾನು ಇದನ್ನು ನೋಡ್ತಿದ್ದೇನೆ. ಇನ್ನು ನೋಡ ನಾನು ಆದರೆ ಈಗ ಕೆಳಗೆ ಹೋಗೋದು, ಇದನ್ನು ಇನ್ನು ನೋಡಿದ್ರೆ ಮಂಡ್ಯ ಹಾಳಾಗ್ತದೆ. ಸೊ ಕೆಳಗೆ ಹೋಗೋದು ಅಂತ ಸಿಗ್ತೇನೆ. ಸೊ ನಾನು ಒಂದು ಹೇಳಿಕೆ ಬಂದದ್ದು ಎಂತಂದರೆ, ಬೆಸ್ಟ್ ವರ್ಲ್ಡ್ ನ್ಯೂಸ್ ಎಂತ ಅಂದರೆ ವರ್ಲ್ಡಲ್ಲಿ ಎಂತೆಲ್ಲ ಆಗ್ತದೆ ಅದರ ನ್ಯೂಸ್ ಬೇಕಾದರೆ ಟ್ವಿಟರ್ ಅಂದರೆ ಎಕ್ಸಿಗೆ ಹೋದರೆ ಬೆಸ್ಟ್ ನ್ಯೂಸ್ ಸಿಗ್ತದೆ. ಇನ್ಸ್ಟಾಗಿಂತ ಸಹ ಜಾಸ್ತಿ ಇದು ಟ್ವಿಟರ್ ಮೇಲೆ ರಿಲಯಬಲ್. ಸೊ ನಾನೀಗ ಅದನ್ನು ನೋಡ್ತಿದ್ದೇನೆ. ಸೊ ಅದೊಂದು ಹೇಳಲಿಕ್ಕೆ ಬಂದದ್ದು. ಸೊ ಇನ್ನು ನಾನು ಕೆಳಗೆ ಹೋಗಿ ಅದನ್ನಂತ ಸಿಗ್ತೇನೆ. ಹಾಗೆ ಇವತ್ತು ವೆದರ್ಸ್ ಹಾಗೆ ಸ್ವಲ್ಪ ಲೋ ಆಗಿ ಉಂಟು, ಅಂದರೆ ಮಳೆ ಬರೋ ಟೈಪಲ್ಲಿ ಉಂಟು, ಗೊತ್ತಿಲ್ಲ ಎಂತ. ಬಟ್ ನಾನು ಬಂದಂಗೆ ಅಲ್ಲಿ ಕೂತ್ಕೊಂಡು ಸೆಕೆ ಆಯಿತು. ಎಷ್ಟಾಯ್ತು ಗಂಟೆ? Hi, Shashikal. What? Yeah. What are you doing? Racing. Let's go. ಹಾಗೆ ಕೆಳಗಿಂದ ಬಂದು ಈಗ ಇನ್ನು ರೂಮಿಗೆ ಹೋಗ್ತಿದ್ದೇನೆ. ಯಾಕಂದರೆ ಇದನ್ನು ಎಡಿಟ್ ಮಾಡಬೇಕು ಈ ವಿಡಿಯೋನ. ನಾನು ಆ್ಯಕ್ಚುಲಿ ಊಟ ಆದ ನಂತರ ಎಂಥ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ನಾನು ಇದೇ ನೋಡ್ತಿದ್ದೆ ಎಂತ ಆಗ್ತಿತ್ತು. ಈಗ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ದುಬೈಯಲ್ಲಿ, ಹಾಗೆ ಇದೇ ನೋಡ್ತಿದ್ದೆ. ಈಗ ಅದೇ ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಅಂತ ಹೇಳ್ತಿದ್ದಾರೆ, ನೋಡ್ಬೇಕಷ್ಟೇ ಅಂತ ಸೀನ್ ಅಂತ. ಮತ್ತು ಅದೇ ಇದರಲ್ಲೆಲ್ಲ ತುಂಬ ಬರ್ತುಂಟು ಟ್ವಿಟರಲ್ಲೆಲ್ಲ ಇದು ಹಾಗೆ ಹೀಗೆ ಅಂತ. ಈಗ ಸಹ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಸಹ ಅದೇ ಬರ್ತುಂಟು. ಇನ್ನು ನೋಡಬೇಕು ಎಂಥ ಸಿಚುವೇಶನ್ ಹೇಗೆಲ್ಲ ಆಗ್ತದೆ ಅಂತ. ಹಾಗೆ ನಾನು ಅದೇ ಈ ವ್ಲಾಗನ್ನು ಸಹ ಆ್ಯಕ್ಚುಲಿ ಇಲ್ಲಿಗೆ ಏನು ಮಾಡ್ತೇನೆ, ಇವತ್ತಿದು ಎಂಥ ಜಾಸ್ತಿ ಅಂತಿಲ್ಲ ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ. ಇವತ್ತು ಕಾಂಟೆಂಟ್ಸ್ ಅಷ್ಟು ಇರಲಿಲ್ಲ, ಮತ್ತು ನನಗೆ ಮಾಡಲಿಕ್ಕೆ ಸಾಗಲಿಲ್ಲ. ಮೇಯ್ನ್ ಇದ್ದು ಅಂತ ನಂದು ಕೆಲವು ಫೈಲ್ಸ್ ಎಲ್ಲ ಕಾಪಿ ಆಗ್ತಿತ್ತು. ಹಾಗೆ ಆದ ಕಾರಣ ಇವತ್ತು ಅಷ್ಟೆಂಥ ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕಾಗಿಲ್ಲ. ಬಟ್ ಅದೇ ಇವತ್ತಿಗಾಯ್ತು, 1 ತಿಂಗಳಾಯಿತು ವೀಡಿಯೋ ಮಾಡಿ ಆ್ಯಂಡ್ ಪೋಸ್ಟ್ ಮಾಡಿ ಮೇಯ್ನ್ಲಿ. ತುಂಬ ಖುಷಿ ಆಗ್ತುಂಟು. ಹಾಗೆಯೇ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.